ನೀವು ಖರೀದಿಸುವ ಸೀರೆ ನಿಜವಾಗಿಯೂ ಹ್ಯಾಂಡ್ಲೂಮ್ ಆಗಿದೆಯಾ ಅಥವಾ ಅದು ಕೇವಲ ಮಷೀನಲ್ಲಿ ತಯಾರಾದ ಪವರ್ಲೂಮ್ ಮಾತ್ರನಾ? ನಿಜ ಹೇಳಬೇಕಂದ್ರೆ ನಮ್ಮಲ್ಲಿ ಬಹುತೇಕ ಜನ ಈ ಪ್ರಶ್ನೆ ಕೇಳೋದೇ ಇಲ್ಲ. ನಾವು ಅಂಗಡಿಗೆ ಹೋಗ್ತೀವಿ, ಒಂದು ಸೀರೆ ನೋಡ್ತೀವಿ, ಅದರ ಕಲರ್, ಡಿಸೈನ್, ಶೈನ್ ನೋಡಿ ಇಷ್ಟಪಡ್ತೀವಿ. ಅವರು ಹೇಳ್ತಾರೆ, ಮೇಡಮ್ ಇದು ಹ್ಯಾಂಡ್ಲೂಮ್ ಅಂತ. ನಾವು ಕೂಡ ನಂಬಿ ಹೆಚ್ಚು ಹಣ ಕೊಟ್ಟು ತಗೊಳ್ತೀವಿ. ಆದರೆ ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ? ನೀವು ಕೊಟ್ಟ ಹೆಚ್ಚುವರಿ ಹಣ ನಿಜವಾಗಿಯೂ ಕೂಡ ಒಬ್ಬ ಹ್ಯಾಂಡ್ಲೂಮ್ ತಯಾರಕನ ಕೈಗೆ ಹೋಗ್ತಾ ಇದೆಯಾ, ಅಥವಾ ಕೇವಲ ಒಂದು ಮಿಷಿನ್ನಲ್ಲಿ ತಯಾರಾದ ಬಟ್ಟೆಗೆ ನಾವು ಹೆಚ್ಚು ಬೆಲೆ ಕೊಡ್ತಾ ಇದ್ದೀವಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಸತ್ಯವನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ಸಾರಿಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹ್ಯಾಂಡ್ಲೂಮ್ ಅಂದ್ರೇನು? ಪವರ್ಲೂಮ್ ಎಂದ್ರೇನು? ನಾವು ಖರೀದಿಸುವ ಸೀರೆ ನಿಜವಾಗಿಯೂ ಹ್ಯಾಂಡ್ಲೂಮಾ ಅಥವಾ ಕೇವಲ ನಕಲಿ ಲೇಬಲ್ ಹಾಕಿದ ಪವರ್ಲೂಮಾ? ನಾವು ಖರೀದಿಸುವ ಸೀರೆ ನಿಜವಾದದ್ದು ಇಲ್ಲ ನಕಲಿ ಅನ್ನೋದನ್ನು ಹೇಗೆ ಗುರುತಿಸೋದು? ಈ ಸತ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ಹ್ಯಾಂಡ್ಲೂಮ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಹ್ಯಾಂಡ್ಲೂಮ್ ಅಂದರೆ ಕೈಯಿಂದ ನೇಯುವ ವಿಧಾನ. ಇಲ್ಲಿ ಯಾವುದೇ ರೀತಿ ವಿದ್ಯುತ್ತು, ಮಿಷಿನ್ ಕೂಡ ಇರೋದಿಲ್ಲ. ಹ್ಯಾಂಡ್ಲೂಮ್ನಲ್ಲಿ 8 ಥರದ ವಿಧಗಳು ಬರ್ತವೆ. ಅಂದರೆ ಮೊದಲನೆಯದು ನಾರು, ಎರಡನೆಯದು ನೂಲು, ಮೂರನೆಯದು ಬಣ್ಣ ಹಾಕುವುದು, ನಾಲ್ಕನೆಯದು ವಾರ್ಪಿಂಗ್ ಅಂತಾರೆ, ಐದನೇದು ಲೂಮ್ ಟೆಸ್ಟಿಂಗ್ ಅಂತ ಹೇಳ್ತಾರೆ, ಆರನೇದು ನೇಯುವ ಪ್ರಕ್ರಿಯೆ ಅಂತ ಹೇಳ್ತಾರೆ, ಏಳನೇದು ಡಿಸೈನ್ ಮತ್ತು ಬಾರ್ಡರ್ ಅಂತ ಹೇಳ್ತಾರೆ, ಎಂಟನೇದು ಬಂದುಬಿಟ್ಟು ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ 8 ಹಂತಗಳು ಆದಮೇಲೇ ನಮಗೊಂದು ಸೀರೆ ಕೂಡ ಹ್ಯಾಂಡ್ಲೂಮ್ ಸೀರೆ ತಯಾರಾಗೋದು. ಮೊದಲನೇ ಹಂತ ನಾರು. ಮೊದಲಿಗೆ ಒಂದು ಸೀರೆ ತಯಾರಾಗೋದು ನಾರಿನಿಂದ. ಈ ನಾರುಗಳು ಏನಂದರೆ ಅವು ತುಂಬ ಸಣ್ಣ ಕೂದಲು ಥರ ಇರ್ತವೆ. ಹ್ಯಾಂಡ್ಲೂಮ್ ಸೀರೆಗಳಿಗೆ ಮುಖ್ಯವಾಗಿ ಬಳಸೋದಂದರೆ ಹತ್ತಿ ಮತ್ತು ರೇಷ್ಮೆಯನ್ನು ಅತಿ ಹೆಚ್ಚಾಗಿ ಬಳಸ್ತಾರೆ. ಎರಡನೇದು ಬಂದುಬಿಟ್ಟು ನೂಲು, ಅಂದರೆ ನೂಲು ತಯಾರಿ ಮಾಡೋದು. ಈ ನಾರು ಬಂದ ಮೇಲೆ ಅದನ್ನು ನೇರವಾಗಿ ಸೀರೆ ಮಾಡೋಕ್ಕೆ ಆಗೋದೇ ಇಲ್ಲ. ಅದನ್ನು ಮೊದಲು ನೂಲಾಗಿ ಮಾಡಬೇಕು. ಈ ಪ್ರಕ್ರಿಯೆ ಹಸ್ತದಿಂದನಾದರೂ ಆಗ್ಬೋದು ಅಥವಾ ಯಂತ್ರದಿಂದನಾದರೂ ಆಗ್ಬೋದು. ಇನ್ನು ಮೂರನೆಯದು ಬಣ್ಣ ಹಾಕುವುದು. ನೂಲುಗಳಿಗೆ ಪ್ರತ್ಯೇಕವಾಗಿ ಬಣ್ಣ ಹಾಕ್ತಾರೆ. ಕೆಲವು ಕಡೆ ಸಹಜ ಬಣ್ಣಗಳನ್ನು ಯೂಸ್ ಮಾಡ್ತಾರೆ, ಕೆಲವು ಕಡೆ ರಾಸಾಯನಿಕ ಬಣ್ಣಗಳನ್ನು ಯೂಸ್ ಮಾಡ್ತಾರೆ. ಆದರೆ ಒಳ್ಳೆಯ ಹ್ಯಾಂಡ್ಲೂಮ್ ಸೀರೆಗಳಿಗೆ ಬಣ್ಣ ದೀರ್ಘಕಾಲದವರೆಗೆ ಇರುತ್ತೆ, ಅಂದರೆ ಲಾಂಗ್ ಟೈಮ್ ಕೂಡ ಇರುತ್ತೆ. ಇನ್ನು ನಾಲ್ಕನೇದು ವಾರ್ಪಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ವಾರ್ಪಿಂಗ್ ಅನ್ನೋದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಮೊದಲು ಬೇಕಾದ ಬಣ್ಣ ಮತ್ತು ಗುಣಮಟ್ಟದ ನೂಲುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ತದನಂತರ ಗ್ರಾಮಗಳಲ್ಲಿ ಹೆಚ್ಚಾಗಿ ಹೊರಗಡೆ ದೊಡ್ಡ ಜಾಗದಲ್ಲಿ ಸ್ಟ್ಯಾಂಡ್ ಹಾಕಿ ಮಾಡಿರ್ತಾರೆ. ಅದನ್ನು ವಾರ್ಪಿಂಗ್ ರೀಲ್ ಅಥವಾ ವಾರ್ಪಿಂಗ್ ಫ್ರೇಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೂಲನ್ನು ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ ಬಹಳ ಉದ್ದವಾಗಿ ಹರಡುತ್ತಾರೆ. ಇದನ್ನು ಏನಂತ ಕರೀತಾರೆ ಅಂದರೆ ನೂಲನ್ನು ಉದ್ದವಾಗಿ ಆಯಿಸುವ ಪ್ರಕ್ರಿಯೆ ಅಂತೇಳ್ಬಿಟ್ಟು ಕರೀತಾರೆ. ನಂತರ ನೂಲಿನ ನಡುವೆ ಸಮಾನ ಅಂತರ ಇರಬೇಕು. ಒಂದು ಕಡೆ ಹೆಚ್ಚು, ಇನ್ನೊಂದು ಕಡೆ ಕಡಿಮೆ, ಈ ಥರ ಎಲ್ಲ ಇದ್ದರೆ ಸೀರೆ ಅನ್ವಿವಾಗಿಬಿಡುತ್ತೆ, ಕಂಪ್ಲೀಟ್ ಆಗೋದೇ ಇಲ್ಲ. ಇನ್ನು ಡಿಸೈನ್ ಇರುವ ಸೀರೆ ಆಗಿದ್ದರೆ ಪ್ರತಿ ಬಣ್ಣದ ನೂಲನ್ನು ಸರಿಯಾದ ಕ್ರಮದಲ್ಲೇ ಹಾಕ್ತಾರೆ. ಇದೇ ಮುಂದೆ ಬರುವ ಪ್ಯಾಟ್ರನನ್ನು ನಿರ್ಧರಿಸುತ್ತೆ. ತದನಂತರ ನೂಲುಗಳನ್ನು ಒಂದು ದೊಡ್ಡ ರೂಲ್ಗೆ ಕಟ್ತಾರೆ. ಇದನ್ನು ಬೀಮ್ ರೋಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ದೊಡ್ಡದಾದ ಬೀಮ್ ರೋಲನ್ನು ಲೂಮ್ಗೆ ಅಳವಡಿಸ್ತಾರೆ. ವಾರ್ಪಿಂಗ್ ಕೆಲಸ ಸಾಮಾನ್ಯವಾಗಿ ಅನುಭವ ಹೊಂದಿದ ಕಾರ್ಮಿಕರು ಮಾತ್ರನೇ ಮಾಡೋಕ್ಕಾಗೋದು. ಯಾಕೆ ಅಂದರೆ ಇದು ತುಂಬ ನಿಖರತೆ ಬೇಕಾದಂಥ ಕೆಲಸ. ಒಂದು ನೂಲು ಕೂಡ ತಪ್ಪಾಗಿ ಹೋದರೆ ಪೂರ್ಣ ಸೀರೆ ಡಿಸೈನೇ ಬದಲಾಗುತ್ತೆ. ಅದಕ್ಕೆ ವಾರ್ಪಿಂಗನ್ನು ಹ್ಯಾಂಡ್ಲೂಮ್ನ ಬ್ಯಾಕ್ ಬೋನ್ ಅಂತ ಹೇಳ್ಬಿಟ್ಟು ಕರೀತಾರೆ. ವಾರ್ಪಿಂಗ್ ಅಂದರೆ ಸೀರೆ ಹುಟ್ಟುವ ಮೊದಲನೆಯ ಹಂತ. ಇದು ಸರಿಯಾಗಿ ಆಗಿದ್ದರೆ ಮಾತ್ರನೇ ಮುಂದಿನ ನೇಯುವ ಕೆಲಸ ಸುಂದರವಾಗಿ
ನಡೀತದೆ. ಇದು ಹೇಳೋಕ್ಕೆ ತುಂಬಾ ಸಿಂಪಲ್ ಅಂತ ಅನ್ನಿಸ್ಬಹುದು, ಆದರೆ ಇದ್ರ ಹಿಂದೆ ತುಂಬ ಸ್ಕಿಲ್ ಮತ್ತು ತುಂಬ ಪೇಷನ್ಸ್ ಇದೆ ಅಂತನ ಕಾಣಬಹುದು ನಾವು. ಇನ್ನು ಐದನೆಯ ಪಾರ್ಟ್ ಏನಪ್ಪ ಅಂದರೆ ಲೂಮ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಲೂಮ್ ಸೆಟ್ಟಿಂಗ್ ಅಂದರೆ ವಾರ್ಪಿಂಗ್ನಲ್ಲಿ ತಯಾರಾದ ನೂಲನ್ನು ನೇಯುವ ಯಂತ್ರವಾದ ಲೂಮ್ಗೆ ಸರಿಯಾಗಿ ಅಳವಡಿಸುವ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸಿಂಪಲಾಗಿ ಹೇಳ್ಬೇಕಪ್ಪ ಅಂದರೆ ಸೀರೆ ನೇಯಲು ಬೇಕಾದ ಎಲ್ಲ ನೂಲನ್ನು ಯಂತ್ರದಲ್ಲಿ ರೆಡಿ ಮಾಡಿಟ್ಕೊಳ್ಳೋದು ಅಂತ ಅರ್ಥ. ಇದನ್ನು ಲೂಮ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಲೂಮ್ ಸೆಟ್ಟಿಂಗು ಯಾಕೆ ತುಂಬ ಮುಖ್ಯ ಅಂದರೆ ನೂಲನ್ನು ಸರಿಯಾಗಿ ಸೆಟ್ ಮಾಡದೇ ಇದ್ದರೆ ಸೀರೆ ಸರಿಯಾಗಿ ನೇಯೋಕ್ಕಾಗಲ್ಲ. ಡಿಸೈನ್ ತಿರುಗಿ ಹೋಗುತ್ತೆ, ಅಂದರೆ ಉಲ್ಟಾ ಆಗಿಬಿಡುತ್ತೆ. ಬಾರ್ಡ್ರ್ ಅಸಮಾನವಾಗಿ ಬರುತ್ತೆ, ನೀಟಾಗಿ ಬರೋದಿಲ್ಲ. ಆಮೇಲೆ ಸೀರೆ ಅನ್ನೋದು ಟೈಟ್ ಅಥವಾ ಲೂಸ್ ಆಗಿಬಿಡುತ್ತೆ. ಆದರೆ ಪೂರ್ಣ ಉತ್ಪನ್ನದ ಗುಣಮಟ್ಟ ಅಂತವನ್ನು ನಿರ್ಧಾರ ಮಾಡೋದು ಇದೇ ಅಂತ ಆಗಿರುತ್ತೆ. ನೆಕ್ಸ್ಟು ಲೂಮ್ ಅಂದರೆ ಏನಪ್ಪ ಅಂದರೆ ಲೂಮ್ಗಳ ನೂಲುಗಳನ್ನು ಜೋಡಿಸಿ ಸೀರೆ ನೇಯುವ ಯಂತ್ರವನ್ನು ಲೂಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹ್ಯಾಂಡ್ಲೂಮ್ ಅಂದರೆ ವಿದ್ಯುತ್ ಇಲ್ಲದೆ ಮಾನವನ ಕೈ ಮತ್ತು ಕಾಲಿನ ಸಹಾಯದಿಂದ ನಡೆಯುವ ಲೂಮ್. ಇನ್ನು ಲೂಮ್ನಲ್ಲಿ ಹಂತಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಮೊದಲನೇ ಹಂತ ವಾರ್ಪ್ ಬೀಮ್ ಅಳವಡಿಸುವುದು ಅಂತ ಹೇಳ್ತಾರೆ. ಮೊದಲು ವಾರ್ಪಿಂಗ್ನಲ್ಲಿ ಸಿದ್ಧವಾದ ನೂಲಿನ ರೋಲ್ ಇರುತ್ತಲ್ಲ, ಅದನ್ನು ಲೂಮ್ ಹಿಂದುಗಡೆ ಅಳವಡಿಸ್ತಾರೆ. ಇದು ಸೀರೆಯ ಉದ್ದದ ನೂಲನ್ನು ಹಿಡಿದಿಡುತ್ತೆ, ಅಂದರೆ ಹಿಡ್ಕೊಂಡಿರುತ್ತೆ. ಎರಡನೇದು ಹ್ಯಾಂಡಲ್ ಮೂಲಕ ಹಾಯಿಸುವುದು. ವಾರ್ಪಿಂಗ್ ಬೀಮ್ ಆದಮೇಲೆ ಹ್ಯಾಂಡಲ್ ನಂತರ ಪ್ರತಿಯೊಂದು ನೂಲನ್ನು ಎಡಲ್ನ ಒಂದು ಸಣ್ಣ ಲೂಪ್ ಮೂಲಕ ಕಂಪ್ಲೀಟಾಗಿ ಹಾಯಿಸ್ತಾರೆ. ಈ ನೂಲನ್ನು ಮೇಲಕ್ಕೆ ಕೆಳಕ್ಕೆ ಚಲಿಸಲು ಸಹಾಯ ಮಾಡುತ್ತೆ. ಯಾವುದು? ಹ್ಯಾಂಡಲ್ಗಳು. ನೆಕ್ಸ್ಟ್ ರೆಡ್ ಮೂಲಕ ಹಾಯಿಸುವುದು. ನೂಲನ್ನು ರೆಡ್ ಎಂಬ ಕಂಬಿ ಸಹಾಯದ ಸಮಾನ ಭಾಗದ ಮೂಲಕ ಹಾಯಿಸ್ತಾರೆ. ಇದು ನೂಲಿನ ಅಂತರವನ್ನು ಸಮನಾಗಿಡುತ್ತೆ. ಯಾವುದು? ರೆಡ್ ಅನ್ನೋದು. ಪೆಡಲ್ ಸೆಟ್ ಮಾಡೋದು. ಪೆಡಲ್ ಅಂದರೆ ಕೆಳಭಾಗದಲ್ಲಿರುವ ಪೆಡಲ್ಗಳನ್ನು ಜೋಡಿಸಿರ್ತಾರೆ. ಈ ಪೆಡಲ್ ಅಂದರೆ ಕಾಲಿನಿಂದ ಒತ್ತುವ ಭಾಗ. ಇವು ಒತ್ತಿದಾಗ ನೂಲುಗಳು ಮೇಲಕ್ಕೆ ಕೆಳಕ್ಕೆ ಚಲಿಸ್ತವೆ. ನಂತರ ಶಟಲ್ ರೆಡಿ ಮಾಡೋದು. ಶಟಲ್ ಅಂದರೆ ಬಣ್ಣದ ನೂಲುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಸೆಯುವ ಸಾಧನ. ಇದರಿಂದಲೇ ಸೀರೆ ನೇಯುವ ಪ್ರಕ್ರಿಯೆ ಶುರುವಾಗುವುದು. ಯಾವುದು? ಶಟಲ್. ಇನ್ನು ಟೆನ್ಷನ್ ಅಂತ ಸರಿಪಡಿಸುವುದು. ಅಂದರೆ ನೂಲಿನ ಟೈಟ್ನೆಸ್ ತುಂಬ ಮುಖ್ಯ. ಅದು ಸರಿಯಾಗಿ ಸೆಟ್ ಮಾಡದೆ ಹೋದರೆ ನೂಲು ತುಂಬ ಟೈಟ್ ಆಗಬಾರ್ದು, ಲೂಸು ಕೂಡ ಆಗಬಾರ್ದು. ಇದನ್ನು ಸೆಟ್ ಮಾಡಬೇಕು ಕರೆಕ್ಟಾಗಿ. ಸೆಟ್ಟಿಂಗ್ ಯಾರು ಮಾಡ್ತಾರೆ? ಲೂಮ್ ಸೆಟ್ಟಿಂಗ್ ಕೆಲಸವನ್ನು ಸಾಮಾನ್ಯವಾಗಿ ಅನುಭವ ಹೊಂದಿದ ನೇಕಾರರು ಮಾಡ್ತಾರೆ. ಲೂಮ್ ಸರಿಯಾಗಿ ಸೆಟ್ ಆಗದೆ ಇದ್ದರೆ ಸೀರೆ ಅನ್ವೀವ್ ಆಗುತ್ತೆ, ಕಂಪ್ಲೀಟ್ ವೀವ್ ಆಗಲ್ಲ, ಡಿಸೈನ್ ಸರಿಯಾಗಿ ಬರಲ್ಲ, ನೂಲು ಕೂಡ ಕಟ್ಟಾಗಿಬಿಡ್ತವೆ, ಅಂದರೆ ಮುರಿದೋಗ್ಬಿಡ್ತವೆ. ಇದು ಈ ಲೂಮ್ನ ಸರಿಯಾಗಿ ಸೆಟ್ ಮಾಡಬೇಕು. ಇನ್ನು ನಾವು ಈ ವಿಡಿಯೋದಲ್ಲಿ 6 ಪ್ರಕಾರ, ಅಂದರೆ ಮೊದಲನೇ ಪಾರ್ಟು ನಾರು, ಎರಡನೇ ಪಾರ್ಟು ನೂಲು, ಮೂರನೇ ಪಾರ್ಟು ಬಣ್ಣ ಹಾಕುವುದು, ನಾಲ್ಕನೇ ಪಾರ್ಟು ವಾರ್ಪಿಂಗ್, ಐದನೇ ಪಾರ್ಟು ಲೂಮ್ ಸೆಟ್ಟಿಂಗ್, ಇವಿಷ್ಟನ್ನು ನಾವು ಇವಾಗ ನೋಡಿದ್ದೇವೆ. ಇನ್ನು 6ನೇ ಪಾರ್ಟು ನೇಯುವ ಪ್ರಕ್ರಿಯೆ, 7ನೇ ಪಾರ್ಟ್ ಡಿಸೈನ್ ಮತ್ತು ಬಾರ್ಡರ್, 8ನೇ ಪಾರ್ಟ್ ಫಿನಿಶಿಂಗ್. ಈ 3 ಹಂತಗಳನ್ನು ಮತ್ತೆ ನಾವು ಸೀರೆ ಖರೀದಿಸುವಾಗ ನಿಜವಾಗಿ ನೋಡಬೇಕಾಗಿದ್ದು, ಇದು ನಕಲಿನ ಅನ್ನೋದನ್ನು ಹೇಗೆ ಗುರುತಿಸ್ಬೇಕು ಮತ್ತು ಇದು ನಿಜವಾದದ್ದು ಅದು ಫೇಕ್ ಆಗಿರೋದನ್ನ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಒಬ್ಬ ನೇಕಾರ ಅವನ ಜೀವನ ಹೇಗಿದೆ ಗೊತ್ತಾ? ಅವನು ಬೆಳಗ್ಗೆ ಎದ್ದು ಲೂಮ್ ಮುಂದೆ ಕೂತು ದಿನಪೂರ್ತಿ ಕೆಲಸ ಮಾಡ್ತಾನೆ, ಆದರೆ ಅವನಿಗೆ ಸಿಗೋದು ತುಂಬ ಕಡಿಮೆ ಹಣ. ಈ ತರಹದ ಡಾಕ್ಯುಮೆಂಟ್ರಿ ವಿಡಿಯೋಗಳಿಗಾಗಿ ಸಾರಿಕತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.